ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಎಂಡ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಒಂದು ಬೆಂಗಳೂರಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಫ್ರೆಂಡ್ಸ್ ನೋಡಿ, ಈ ಒಂದು ಆಂಟಿಯ ಬಯೋಡೇಟಾ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇವಳ ಹೆಸರು ಸಿಮ್ರನ್ ಬಾನು, ವಯ 30 ವರ್ಷ ತುಂಬಿದೆ. ವಸತಿ ಇರೋದು ಬೆಂಗಳೂರು. ಹಾಗೆಯೇ ಗಂಡ ಇದ್ರೂ ತೂತುದೆಂಗಲ್ಲ, ಅದಕ್ಕೆ ಇನ್ನೊಂದು ಸಂಬಂಧ ಕೂಡ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಲು ಕಟ್ಟುಮಸ್ತಾದ ಒಂದು ಮೈಕಟ್ಟನ್ನು ಕೂಡ ಹೊಂದಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಅವರ ಒಂದು ನೀವು ಪ್ರೊಫೈಲ್ ಪಿಕ್ ಕೂಡ ಆಲ್ಮೋಸ್ಟ್ ನೋಡಿರ್ತೀರ. ಹಾಗೆಯೇ ಬೈಕೆ ನನ್ನ ಒಂದು ಕಷ್ಟ ಸುಖಕ್ಕೆ ಭಾಗಿ ಆಗುವಂಥ ಗಂಡು ಸಿಕ್ಕರೆ ಆಲ್ಮೋಸ್ಟ್ ನಾನು ಓಪನ್ ಆಗಿ ಎಲ್ಲ ಕೂಡ ಸುಖ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಸಿಮ್ರನ್ ಬಾನು ಅವರ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಬಹುದು. ಹಾಗೆಯೇ ಮಿನಿ ಒಂದು ಕೂಪರ್ ಕೂಡ ಒಂದು ಆಲ್ಮೋಸ್ಟ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಅದು 2021 ಒಂದು ಮಾಡೆಲ್ ಮಿನಿ ಕನ್ವರ್ಟೇಬಲ್ ಎಸ್ ಅಂತೇಳಿ. ಆ ಒಂದು ಸ್ಪೋರ್ಟ್ಸ್ ಮೋಡ್ ಒಂದು ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತಾನೆ. ಬನ್ನಿ. ಬಿಫೋರ್ ನೋಡಿ, ಯಜಮಾನ ಇದ್ದು ಒಂಟಿತನ ಆಲ್ಮೋಸ್ಟ್ ಕಾಡಲು ಕಾರಣ ಹೀಗೆಲ್ಲ ಇದೆ ಅಂತೇಳಿ ತನ್ನ ಒಂದು ಕಷ್ಟ ಕೂಡ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಫಸ್ಟ್ ಒನ್, ನನ್ನ ಆಲ್ಮೋಸ್ಟ್ ಮನೆ ಇರೋದು ಬೆಂಗಳೂರಿನ ಹೊರಗೆ ಇದೆ. ಗಂಡ ಬೆಳಗ್ಗೆ ಹೋದರೆ ಬರೋದು ರಾತ್ರಿ 12 ಗಂಟೆ ಆಗುತ್ತೆ. ಮದುವೆ ಆಲ್ಮೋಸ್ಟ್ ಆಗಿ 5 ವರ್ಷ ಆದರೂ ಇನ್ನೂ ಕೂಡ ಮಕ್ಕಳಾಗಿಲ್ಲ. ಹಾಗೆಯೇ ಆಸ್ತಿ ಇದೆ, ಆದರೆ ಪ್ರೀತಿಯಿಂದ ನೋಡಿಕೊಂಡು ತೂತು ಕೇಯುವಂಥ ಗಂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬೆಳಗಿನ ಜಾವದಲ್ಲಿ ಎಷ್ಟು ಸಲ ಆಲ್ಮೋಸ್ಟ್ ವಿಡಿಯೋ ನೋಡಿ ಬೆರಳು ಹಾಕ್ಕೊಂಡ್ರೂ ಕೂಡ ಆಲ್ಮೋಸ್ಟ್ ನನಗೆ ಸುಖ ಸಾಕಾಗಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನನಗೆ ಈ ಥರ ಒಂದು ಕ್ವಾಲಿಟೀಸ್ ಇರುವಂಥ ಗಂಡು ಇದ್ದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ಗಂಡಿನ ಹತ್ರ ಇದೆಲ್ಲ ಒಂದು ಗುಣಗಳು ಇದ್ದರೆ ಸಾಕೇ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್, ಹುಡುಗ ಯಾವುದೇ ಒಂದು ಕೆಲಸ ಮಾಡಬಾರ್ದು, ಯಾವಾಗಲೂ ಕೂಡ ಆಲ್ಮೋಸ್ಟ್ ಫ್ರೀ ಇರುವಂಥ ಗಂಡು ಬೇಕು. ಯಾಕಂದರೆ ಇವಳಿಗೆ ಆಸ್ತಿ ಇದೆ, ಹಣ ಇದೆ, ಎಲ್ಲ ಕೂಡ ಇದೆ. ಬಟ್ ಸುಖಕ್ಕಾಗಿ ಆ ಒಬ್ಬ ಹುಡುಗ ಕೂಡ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಜೊತೆಗೆ ಗಂಡನ ಒಂದು ಭಯ ಬೇಡ, ಡೈರೆಕ್ಟ್ ರಾತ್ರಿ ಆಲ್ಮೋಸ್ಟು 10 ಗಂಟೆಗೆ ಹೊರಗೆ ಹೋಗಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಒಮ್ಮೆ ಮನೆಗೆ ಬಂದರೆ ಆಲ್ಮೋಸ್ಟ್ ನೀವು 10 ಗಂಟೆ ಮೇಲುಗಡೆ ಹೊರಗೆ ಕೂಡ ಹೋಗಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಒಮ್ಮೆ ನನ್ನ ಒಂದು ಮನೆಗೆ ಬಂದರೆ ಹೋಗೋ ತನಕ ಬೆತ್ತಲೆ ಆಗಿರಬೇಕು ಅಂತೇಳಿ ಈ ಒಂದು ಕಂಡೀಷನ್ನು ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಅವರಿಗೆ ಆಲ್ಮೋಸ್ಟ್ ಮೂಡ್ ಬಂದಾಗ ಊಟ ಚೀಪಿ ತೂತು ಅಗಲ ಮಾಡಿ ಕೊಡ್ತಾರಂತ ಹೇಳ್ಕೊಂಡಿದ್ದಾರೆ. ಆವಾಗ ಚೆನ್ನಾಗಿ ತಂಗಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸುಖ ಕೊಟ್ಟು ಅರ್ಧಕ್ಕೆ ಒಂದು ಮೋಸ ಮಾಡಿ ಹೋದರೆ ಸುಮ್ಮನೆ ಬಿಡಲ್ಲ, ನಾನು ಯಾವಾಗಲೂ ಕೂಡ ಆಲ್ಮೋಸ್ಟ್ ನನ್ನ ಜೊತೆಗೆ ಇರಬೇಕು ಅಂತೇಳಿ ಒಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ. ಇದಿಷ್ಟು ಗಂಡಿನ ಒಂದು ಕ್ವಾಲಿಟೀಸ್ ಹೇಗೆಲ್ಲ ಇರಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ಒಂದು 2021 ಮಿನಿ ಒಂದು ಕನ್ವರ್ಟಬಲ್ ಒಂದು ಎಸ್ನ ಗಾಡಿ ಬಗ್ಗೆ ಹೇಳಲಿಕ್ಕೆ ಹೋದರೆ, ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಜೂನ್ 2021, ಕಿಲೋಮೀಟ್ರ್ 20,000 ಕಿಲೋಮೀಟ್ರ್ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, 7 ಗೇರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಇದು ನ್ಯೂ ಡೆಲ್ಲಿಯಲ್ಲಿ ನಿಮಗೆ ಅವೈಲೇಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಲಿಕ್ಕೆ ಹೋದರೆ ಸೆಕೆಂಡ್ ಓನರ್ ಆಗಿರ್ತಾರೆ. ರಿಜಿಸ್ಟ್ರೇಷನ್ ಎಲ್ಲ ಕೂಡ CH ಪಾಸಿಂಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಪ್ರೆಸೆಂಟ್ ಇನ್ಶೂರೆನ್ಸ್ ಕೂಡ ಎಕ್ಸ್ಪೈರ್ ಆಗಿರುತ್ತೆ, ಅದನ್ನು ಮಾಡಿಸ್ಕೋಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಕಾರ್ನ ಒಂದು ಇಮೇಜಸ್ ಕೂಡ ಆಗಿರುತ್ತೆ. ಹಾಗೆಯೇ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ನಾನ್ ಆಕ್ಸಿಡೆಂಟಲ್ ಕಾರ್ ಮತ್ತು ಲೆಸ್ ಡ್ರೈವ್ ಒನ್ ಕಾರ್ ಮತ್ತು ಸರ್ಟಿಫೈಡ್ ಕಾರ್ ಕೂಡ ಆಗಿರುತ್ತೆ. ಫೈನಾನ್ಸ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ಒಳಗಡೆ ಒಂದು ಡ್ಯಾಶ್ಬೋರ್ಡ್ ಆಗಿರ್ಬೋದು, ಸೈಡ್ ಆ್ಯಂಗಲ್ ಒಂದು ವ್ಯೂ ಕೂಡ ಆಗಿರ್ಬೋದು, ಈ ಒಂದು ಕಾರ್ನ ಇಮೇಜ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ಒಂದು ಕಾರ್ನ ಒಂದು ನ್ಯೂ ಕಾರ್ ಪ್ರೈಸ್ ನೋಡಲಿಕ್ಕೆ ಹೋದರೆ 60 ಲಕ್ಷ ಆಗಿರುತ್ತೆ. ಹಾಗೆಯೇ ಮಾರ್ಕೆಟ್ ಎವರೇಜ್ ಪ್ರೈಸ್ 46 ಲಕ್ಷ ಆಗಿರುತ್ತೆ. ಇವರು ಕೂಡ ಪ್ರೆಸೆಂಟ್ ಪ್ರೈಸ್ 46 ಲಕ್ಷಕ್ಕೆ ನಾನು ಸೆಲ್ಲಿಂಗ್ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬರ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.